ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಗಾಡಿದು ರಿವ್ಯೂ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ಆಯಿತು ಎಲ್ಲ ಹೇಳ್ತೀನಿ. ನನ್ನ ಗಾಡಿ ತೊಗೊಂಡು ಬಂದು 2.5 ವರ್ಷ ಆಯಿತು. 2 ವರ್ಷ 2.7 months 8 months ಆಯಿತು. 2022 ಏಪ್ರಿಲಲ್ಲಿ ತೊಗೊಂಡಾಗ ಆನ್ ರೋಡ್ ಪ್ರೈಸ್ ಬಂದು 3,93,000 ಏನೋ ಇತ್ತು. ಆಮೇಲೆ ನಾನು ಮಾಡ್ಸು ಏನೇನು ಮಾಡಿದ್ದೀನಿ ಮತ್ತು ಆಕ್ಸೆಸರೀಸ್ ಏನೇನು ಹಾಕ್ಸಿದ್ದೀನಿ ಎಲ್ಲ ಹೇಳ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ವೀಡಿಯೋನ ಶೇರ್ ಮಾಡಿರಿ ದಯವಿಟ್ಟು. ಇದೊಂದು ಕಂಟೆಂಟ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನನ್ನ ಚಾನಲಲ್ಲಿ, ಏನೋ ಒಂದು ಕಂಟೆಂಟು. ದಯವಿಟ್ಟು ಮಿಸ್ ಮಾಡಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ತೋರಿಸ್ತೀನಿ ಬನ್ನಿ ಇವಾಗ ನನ್ನ ಗಾಡಿ ಬಗ್ಗೆ ಡೀಟೇಲ್ ರಿವ್ಯೂ. ಗೈಸ್, ಇದೆ ನನ್ನ ಗಾಡಿ 2022 ಮಾರ್ಚ್ ಮ್ಯಾನುಫ್ಯಾಕ್ಚರ್ಡ್. ಏಪ್ರಿಲ್ ತೊಗೊಂಡಿದ್ದು ನನ್ನ ಗಾಡಿ ಇದು. ಮಿಸ್ಟರ್ ಕ್ಲೀನ್ ಅಂತ ಕೇಳಿರ್ತೀರ ಕಲರು, ಅದೇ ಥರದ್ದು ಇದು. ಮಾರ್ಕ್ 2 ಕ್ರೋಮ್ ಅಂತ ಇದು ಕಲರ್ ಬಂದು ನೋಡಿರಿ. ಇದು ಕ್ರೋಮು ಮತ್ತು ಇಲ್ಲಿ ಸೆಂಟ್ರಲ್ ರೆಡ್ ಸ್ಟ್ರ್ಯಾಪು, ಗೋಲ್ಡ್ ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಇದು ಇಂಜಿನ್ ವಿಷಯ ಮಾತಾಡೋಕ್ಕೆ ಬಂದರೆ 648 cc ಏರ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ ಇಂಜಿನ್ನು. ಆಯಿಲ್ ಕೂಲ್ಡ್ ಮತ್ತು ಏರ್ ಕೂಲ್ಡ್ ಎರಡೂ. ಇದು ನೋಡ್ಬೋದು ಆಯಿಲ್ ಕೂಲರ್ ಇದು. ಮತ್ತು ನಾನು ಈ ಇಂಜಿನ್ ಆಲ್ಮೋಸ್ಟ್ ನಿಮಗೆ 47.65 bhp ಪ್ರೊಡ್ಯೂಸ್ ಮಾಡ್ತೈತೆ. ಅದು 7000 RPM ಮತ್ತು 52 Nm ಟಾರ್ಕು 5250 RPM ಮತ್ತು 13.7 ಲೀಟರ್ಸ್ ಟ್ಯಾಂಕ್ ಇದೆ. ಅದರಲ್ಲಿ 3 ಲೀಟರ್ಸ್ ಅಷ್ಟು ರಿಸರ್ವ್. ಮತ್ತು ನಿಮ್ಗೆ ಆ್ಯಾವ್ರೇಜ್ ಬಂದು ಒಂದು 22-25 ಕೊಡ್ತೈತೆ ಅಂತ ಕ್ಲೈಮ್ ಮಾಡ್ತಾರೆ ಕಂಪ್ನಿಯವರು. ಆದರೆ ನಾವು ಓಡಿಸ್ಬೇಕಾದ್ರೆ, ಮತ್ತು ನಾನು ಫುಲ್ ಸಿಸ್ಟಮ್ ರೆಡ್ ರೋಸ್ಟರ್ ಎಕ್ಸಾಸ್ಟ್ ಹಾಕ್ಸಿರೋದ್ರಿಂದ ಒಂದು 15 to 20 ಮ್ಯಾಕ್ಸಿಮಮ್ ಕೊಡ್ಬೋದು. ಲಾಂಗ್ ರೈಡ್ ಹೋದರೆ ಎಲ್ಲ 20 ಆ ಥರ ಕೊಡ್ಬೋದು. ಶಾರ್ಟ್ ರೈಡ್ಸಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಅಂದರೆ ಫುಲ್ಲು ಬ್ರೇಕಿಂಗು ಮತ್ತು ಐ ರೇವ್ಸ್ ಇರೋದ್ರಿಂದ ಆವಾಗ ಮಾತ್ರ ನಿಮಗೊಂದು 15 ಆ್ಯಾವ್ರೇಜ್ ಕೊಡ್ಬೋದು. ಮತ್ತು ನೀವು ಚಾಸಿ ನೋಡ್ಬೋದು. ಚಾಸಿ ಬಂದು ಇಲ್ಲಿ 2 ಅಟ್ಯಾಚ್ಮೆಂಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಚಾಸಿ ಇದು ಸಪ್ರೇಟ್ ಹೊಸ ಚಾಸಿ ಇದು ಮಾಡಿರೋದು ರಾಯಲ್ ಎನ್ಫೀಲ್ಡ್ ಅವರು. ಚಾಸಿ ಹೆಸರು ಬಂದು ಟ್ಯೂಬ್ಲರ್ ಟ್ವಿನ್ ಡಬಲ್ ಟ್ಯೂಬ್ ಕ್ಯಾಡ್ಲಲ್ ಫ್ರೇಮ್ ಚಾಸಿ ಅಂತ. ಇದು ನೋಡ್ರಿ ಇದು ಇದನ್ನು ರೇರ್ ಲೂಪ್ ಕ್ಯಾಡ್ಲಲ್ ಟ್ವಿನ್ ಚಾಸಿ ಅಂತಾರೆ. ಯಾಕಂದರೆ 2 ಅಟ್ಯಾಚ್ ಆಗಿರೋ ಚಾಸಿ ಇದು, ಮೇಲೆ ಮತ್ತು ಕೆಳಗಡೆಯಿಂದ ನೋಡ್ಬೋದು ನೀವು. ಅಷ್ಟೊಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ತಿರ್ಗಾ ಇಲ್ಲಿಂದ ಇಲ್ಲಿ ಅಟ್ಯಾಚ್ ಆಗಿದೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ವೈಬ್ರೇಷನ್ಸ್ ಕಮ್ಮಿ ಮಾಡ್ತೈತೆ. ಒಂದೇ ಫ್ರೇಮು ಇಂಜಿನ್ಗೆ ಸಪ್ರೇಟ್ ಒಂದು ಚಾಸಿ ಬಂದಿರ್ತೈತೆ ಕೆಳಗಡೆಯಿಂದ, ಅದಕ್ಕೋಸ್ಕರ ವೈಬ್ರೇಷನ್ ಕಮ್ಮಿ ಆಗ್ತೈತೆ. ಆಲ್ರೆಡಿ ರಿಫೈನ್ಡ್ ಇಂಜಿನ್ ಇದು, ನಿಮ್ಗೆ ಗೊತ್ತಿರೋ ಹಾಗೇ. ಮತ್ತು ಜಾಸ್ತಿ ವೈಬ್ರೇಷನ್ಸ್ ಬರೋಲ್ಲ ಅಂತ ಈ ಥರ ಮಾಡಿರೋದು ಡಿಸೈನು. ಮತ್ತು ಬ್ರೇಕೇಜು ರಸ್ಟಾಗಿ ಬ್ರೇಕೇಜ್ ಆಗೋದು ಅದೆಲ್ಲ ಕಂಪ್ಲೇಂಟ್ಸ್ ಇರೋದ್ರಿಂದ ಇದು ಬೆಸ್ಟ್ ಚಾಸಿ. ಇದು ಕ್ಲಾಸಿಕ್ಕು ಮತ್ತು ಹಿಮಾಲಯನ್ಸ್ಗೆಲ್ಲ ಕಂಟಿನ್ಯೂ ಮಾಡಿದ್ದಾರೆ ಚಾಸಿನ. ಸೇಮ್ ಚಾಸಿ ಅಲ್ಲ, ಆದರೆ ಸೇಮ್ ಡಿಸೈನ್ ಚಾಸಿ. GT ಕಾಂಟಿನೆಂಟಲ್ GT ಮತ್ತು ಇಂಟರ್ಸೆಪ್ಟರ್ಸ್ ಎಲ್ಲ ಸೇಮ್ ಚಾಸಿ, ಸೇಮ್ ಎಲ್ಲ ಇಂಜಿನ್ನು ಇರೋದೆಲ್ಲ. ಇಂಟರ್ಸೆಪ್ಟರಲ್ಲಿ ಬರೀ ಇದು ನೋಡ್ಬೋದು ನೀವು, ಫೋಕು ಮತ್ತು ಹ್ಯಾಂಡಲ್ ಬಾರು ಇಷ್ಟೆಲ್ಲ ಚೇಂಜ್ ಬರುತ್ತೆ. ಫ್ರಂಟ್ ಫೋಕ್ ಬಂದು ಟೆಲಿಸ್ಕೋಪಿಕ್ ಫೋಕ್ಸು ವಿತೌಟ್ ಗಿಟರ್ಸ್ ಅದು. ಮತ್ತು ಟ್ವಿನ್ ಶಾಕ್ ಅಬ್ಸಾರ್ಬರ್ಸ್, ಇದು ಅಡ್ಜಸ್ಟಬಲ್. ಇದು ಅದಕ್ಕೆ ಸಪ್ರೇಟ್ ಟೂಲ್ ಇರ್ತೈತೆ. ಆ ಟೂಲ್ ಜೊತೆ ಇದು ರೇರ್ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಬ್ರೇಕ್ಸ್ ವಿಷಯಕ್ಕೆ ಬರೋಕ್ಕಾದ್ರೆ 2 ಕಡೆ ಡ್ಯುಯಲ್ ABS. ಹಿಂದೆ ಬಂದು 240 mm ಡಿಸ್ಕು. ಮುಂದೆ ಬಂದು ತೋರಿಸ್ತೇನೆ. ಮುಂದೆ ಬಂದು 320 mm ಡಿಸ್ಕು. ಮುಂದೆ ಡ್ಯುಯಲ್ ಪಿಸ್ಟಿನ್ ಇದೆ ಮತ್ತು ಸಿಂಗಲ್ ಪಿಸ್ಟಿನ್ ಕ್ಯಾಲಿಪರ್ ಇದು ಹಿಂದೆದು. ಮುಂದೆ ಸ್ವಲ್ಪ ಎಫಿಷಿಯೆಂಟಾಗಿದೆ ಬ್ರೇಕು ಮತ್ತು
ಶಾರ್ಪ್ ಬ್ರೇಕಿಂಗೋಸ್ಕರ ಡ್ವೆಲ್ ಪಿಸ್ಟಿನ್ ಕೊಡ್ತಾರೆ. ಎಲ್ಲ ಗಾಡೀಲೂ ಆಲ್ಮೋಸ್ಟ್ ಅದೇ ಬರ್ತೈತೆ ರಾಯಲ್ ಎನ್ಫೀಲ್ಡಲ್ಲಿ, ಡ್ವೆಲ್ ಪಿಸ್ಟಿನ್ನು. ಮತ್ತು ಹಿಂದೆ ಸಿಂಗಲ್ ಪಿಸ್ಟಿನ್ಸ್ ಕ್ಯಾಲಿಪರ್ಸ್ ಬರೋದು. ಮತ್ತು ಈ ಗಾಡಿ ಫಸ್ಟ್ ಬಂದಿದ್ದು 1970 1960 ಆ ಟೈಮಲ್ಲಿ. ಆಲ್ಮೋಸ್ಟ್ ಎಷ್ಟು ವರ್ಷ ಅಂದರೆ ಒಂದು 70 to 80 ಇಯರ್ಸ್ ಹಿಸ್ಟ್ರಿ ಇರೋವಂಥ ಗಾಡಿ ಇದು. ಆಮೇಲೆ 70 ಫಸ್ಟ್ ಇದು ಇಂಟರ್ಸೆಪ್ಟರ್ ಬಂದು 700cc ಬಂದಿದ್ದು. ಇಂಟರ್ಸೆಪ್ಟರ್ 750 ಮತ್ತು ಕಾಂಟಿನೆಂಟಲ್ 750 ಏನೋ ಇತ್ತು, ಅದರ ಹೆಸರು ಸಪ್ರೇಟ್ ಹೆಸರೇ ಐತೆ ಅದ್ರದ್ದು. ಮತ್ತು ಆ ಗಾಡಿ ಲಾಂಚ್ ಆಗಿದ್ದ ಟೈಮಲ್ಲಿ ಸ್ಪೀಡೆಸ್ಟ್ ಬೈಕ್ ಅದು, ನಂಬರ್ 1 ಸ್ಪೀಡೆಸ್ಟ್ ಬೈಕು, ಫಾಸ್ಟೆಸ್ಟ್ ಬೈಕ್ ರೆಕಾರ್ಡ್ ಬುಕ್ ಮಾಡಿತ್ತದು. 700cc ಗಾಡಿ ಇದ್ದಿದ್ದು ಅವಾಗ. ಇವಾಗೂ ಆ ಗಾಡಿ ಸಿಗುತ್ತೆ, ಹುಡುಕಿ ತೊಗೊಬೇಕು ಸೆಕೆಂಡ್ಸು. ಸಖತ್ ರೇರ್ ಬೈಕ್ಸ್ ಅದೆಲ್ಲ. ಮತ್ತು ನೀವು ಮುಂದೆ ಹೆಡ್ಲೈಟ್ ಸೆಟಪ್ ನೋಡೋಕೆ ಹೋದರೆ ಇಲ್ಲಿ DRL ಡೇ ಟೈಮ್ ರನ್ನಿಂಗ್ ಲೈಟು, ಇದು LED ಮತ್ತು ಇದು ಹ್ಯಾಲೋಜನ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸು ಹ್ಯಾಲೋಜನ್ನು, ಇದೊಂದು ಡಿಸಡ್ವಾಂಟೇಜು ರಾಯಲ್ ಎನ್ಫೀಲ್ಡಲ್ಲಿ. ಮತ್ತು ಸ್ವಿಚಸ್ ನೋಡೋಕೆ ಹೋದರೆ ಇದು ಪಾಸ್ ಲೈಟ್ ಮತ್ತು ಐ ಬೀಮ್, ಲೋ ಬೀಮ್, ಇಂಡಿಕೇಟರ್ ಮತ್ತು ಇದು ಕ್ವಿಲ್ ಸ್ವಿಚ್ಚು, ಹಾರನ್ ಸೌಂಡ್ ತೋರಿಸ್ತೀನಿ. ಹಾರನ್ ಸೆಟಪ್ ಇದು. ಬ್ಯಾಟ್ರಿ ಡೌನ್ ಆಗಿಬಿಡ್ತೈತೆ, ಅದಕ್ಕೆ ಆನ್ ಮಾಡಿ ತೋರಿಸಿದ್ದು. ಮತ್ತು ಮೀಟರ್ ಬೋರ್ಡ್ ವಿಷಯಕ್ಕೆ ಬರೋಕ್ಕಾದ್ರೆ ಕೀ ಆನ್ ಮಾಡಿದ ತಕ್ಷಣ ಈ ಥರ ಬರ್ತೈತೆ. ಹಳೆ ಮಸ್ಟ್ಯಾಂಗ್ ಥರ ಹಿಂಗೆ ಹೋಗಿ ಹಿಂಗೆ ಬರೋದು ಆ ಥರ ಇವಾಗೇನು ಬೇಸಿಕ್ ಗಾಡಿಗಳಿಗೂ ಬರ್ತೈತೆ ಅದು. ಮತ್ತು ಇಲ್ಲಿ ನೋಡೋದಾದರೆ ಇಂಜಿನ್ ಚೆಕ್ ಲೈಟು, ಬ್ಯಾಟ್ರಿ ಲೈಟು, ನ್ಯೂಟ್ರಲ್ಲು ಮತ್ತು ಇದು ಐ ಬೀಮ್ ಅಲ್ಲಿರೋದು ಲೈಟ್ ತೋರಿಸ್ತೈತೆ, ಇಂಡಿಕೇಷನ್ನು. ಮತ್ತು ಹ್ಯಾಂಡಲ್ ಬಾರ್, ಇದು ಅಡ್ಜಸ್ಟಬಲ್ ಹ್ಯಾಂಡಲ್ ಬಾರು. ಇದು ಮುಂದೆ ಸ್ವಲ್ಪ ಹಿಂದೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಇದು ನಿಮ್ಗೆ ಬೇಕಂದರೆ ಇದು ಹಾಕೊಬೋದು, ಇಂಚಸ್ ಹಾಕೊಬೋದು, ಇನ್ನು ಎಕ್ಸ್ಟ್ರಾ ಹೈಟ್ ಏನೋ ಬೇಕಂದರೆ. ಮತ್ತು ಇದು ಇದರದ್ದು ಡಿಸೈನ್ ರಾಯಲ್ ಎನ್ಫೀಲ್ಡ್ ಇದು ಕ್ಲಾಸಿಕ್ ಮೋಝೋ ಅಂತ ಹೇಳ್ತಾರೆ. ಫ್ಯೂಲ್ ಕ್ಯಾಪ್ ಹೆಸರು ಮೋಝೋ ಅಂತ. ಮತ್ತು ಇಂಜಿನ್ನು ಅಷ್ಟೇ, ಇದು J ಸೀರೀಸ್ ಇಂಜಿನ್ನು. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಾಸಿಕ್ಗೂ ಇದೇ ಥರ ಇಂಜಿನ್ ಬರ್ತಾಯಿದೆ. ಆದರೆ ಇದು ಪ್ಯಾರಲಲ್ ಟ್ವಿನ್ನು, ಅದು ಸಿಂಗಲ್ ಟ್ವಿನ್ ಅಷ್ಟೇ, ಸಿಂಗಲ್ ಸಿಲಿಂಡರ್ ಗಾಡಿಗಳು. ಇದು ಡಬಲ್ ಸಿಲಿಂಡರ್ ಆಗಿರೋದ್ರಿಂದ ಸಖತ್ ರಿಫೈನ್ಡ್ ಇಂಜಿನ್ ಇದು. ಮತ್ತು ನಾನು ರೆಡ್ ರೋಸ್ಟರ್ ಫುಲ್ ಸಿಸ್ಟಮ್ ಹಾಕ್ಸಿದ್ದೀನಿ, ಇದೊಂದು ಮಾಡಿಫಿಕೇಷನ್ಸು. ಮತ್ತು ಹಜಾರ್ಡ್ ಲೈಟ್ಗೋಸ್ಕರ ಇದರಲ್ಲಿ ಸ್ಟಾಕ್ ಬರೋಲ್ಲ ಅಂತ ಇವಾಗ ಕೊಟ್ಟಿದ್ದಾರೆ. ಇವಾಗಿನ ಜನ್ರೇಷನ್ ಗಾಡಿಗೆ ಫ್ಲ್ಯಾಶ್ ಎಕ್ಸ್ ಹಾಕ್ಸಿದ್ದೀನಿ. ಮತ್ತು ಇಲ್ಲಿ PPF ಮಾಡಿಸಿದ್ದೀನಿ ಟ್ಯಾಂಕ್ಗೆ, ಈ ಪ್ಲ್ಯಾಸ್ಟಿಕ್ಗೆ ಎಲ್ಲ. ಮತ್ತು ಇದು BMC ಏರ್ ಫಿಲ್ಟರ್ ಹಾಕ್ಸಿದ್ದೀನಿ ಟು ಬ್ರೀತ್ ವೆರಿ ವೆಲ್. ಮತ್ತು ನಾನು ಸ್ಪಾರ್ಕ್ ಪ್ಲಗ್ ಹಾಕ್ಸ್ಬೇಕು ಅಂತಿದ್ದೀನಿ, ಅದು ಇನ್ನು ನೆಕ್ಸ್ಟ್ ಟೈಮ್ ಹಾಕ್ಸ್ತೀನಿ, ಅದ್ರದ್ದು ವೀಡಿಯೋ ಮಾಡ್ತೀನಿ ಹಾಕ್ಸಿದ್ರೆ. ಮತ್ತು ನಾನು ಆಲ್ರೆಡಿ ಟಯರ್ ಚೇಂಜ್ ಮಾಡಿಸಿದ್ದೀನಿ. ನನಗೆ ಸ್ಟಾಕ್ ಬಂದು ಟಯರ್ಸು C8 ಕೊಟ್ಟಿದ್ದರು, ನಾನು ಇವಾಗ ವಡೆಸ್ಟೈನ್ ಹಾಕ್ಸಿದ್ದೀನಿ. ವೆರಿ ಗುಡ್ ಟಯರ್ಸ್ ಇದು, ಏನು ಕಂಪ್ಲೇಂಟ್ಸ್ ಇಲ್ಲ ನಾನು ಹಾಕ್ಸ್ದಾಗಿಂದ. ಸಖತ್ ಗ್ರಿಪ್ಪು ಐತೆ. ವಡೆಸ್ಟೈನ್ ಸೆಂಚುರೋ ಅಂತ. ಟಯರ್ ಸೈಜ್ ಬಂದು 130/70 R18 ಇದು. ಮುಂದೆ 100/90 18 ಇಂಚಸ್ ಅಲ್ಲ. ರಿಮ್ಸ್ ಇದೆ, 2 ಸ್ಟೀಲ್ ರಿಮ್ಸೆ, 2 ಸೈಡ್ ನೋಡ್ಬೋದು. ಇವಾಗ ಆಪ್ಷನಲ್ ಇದು ಅಲಾಯ್ ವೀಲ್ಸು ಬಿಟ್ಟಿದ್ದಾರೆ ಇವಾಗಿನ ಜನ್ರೇಷನ್ ಗಾಡಿಗೆ. ನೋಡ್ಬೋದು ಇಷ್ಟು ವಾಕ್ ಅರೌಂಡ್ ನನ್ನ ಗಾಡಿದು. ಮತ್ತು ಇದರಲ್ಲಿ ಟೂಲ್ ಕಿಟ್ ಕೊಟ್ಟಿದ್ದಾರೆ. ಆಮೇಲೆ ಇದು ಸೀಟ್ ಓಪನ್ ಮಾಡಬೇಕಂದ್ರೆ ಇದೊಂದು ಈ ಥರ ಕೊಟ್ಟಿದ್ದಾರೆ. ಇವಾಗ ಹಾಕೋದು ಇದನ್ನು ನೋಡೋದಾದರೆ ECU ಮೇನ್ ಗಾಡಿಗಿದೆ. ಮತ್ತು ಫ್ಯೂಸು ಆಲ್ಮೋಸ್ಟ್ ಮಿನಿಮಲ್ ಮಾಡಿಬಿಟ್ಟಿದ್ದಾರೆ, ಫ್ಯೂಸ್ ಎಲ್ಲ ಕ್ಲಾಸಿಕ್ಗಿನ. ಮತ್ತು ಇದು ರೇರ್ ಮಾಸ್ಟರ್ ಸಿಲಿಂಡರು, ಇದು ಆಯಿಲ್ ಕಂಟೈನರ್, ಇದು ಫ್ರಂಟ್ ಮಾಸ್ಟರ್ ಸಿಲಿಂಡರ್ ವಿತ್ ಆಯಿಲ್ ಕಂಟೈನರು. ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಆಕ್ಸೆಸರೀಸಿಂದ ಇದು ಕ್ರ್ಯಾಶ್ ಗಾರ್ಡ್ ಮತ್ತು
ಸಂಪ್ ಗಾರ್ಡು ಮತ್ತು ಇದು ಮುಂದೆ ವಿಂಡ್ ಸ್ಕ್ರೀನ್ ಹಾಕ್ಸಿದ್ದೀನಿ. ಗಾಡಿ ಒಂದ್ಸಲಿ ಆನ್ ಮಾಡಿ ತೋರಿಸ್ತೀನಿ. ಫಸ್ಟಿಂದ ನೋಡ್ತೀನಿ ನೋಡಿ. ಫಸ್ಟು ಕೀ ಆನ್ ಮಾಡಬೇಕು, ಆಮೇಲೆ ಕಿಲ್ ಸ್ವಿಚ್ಚು, ಫ್ಯೂಲ್ ಇಂಜೆಕ್ಟರ್ ಎಲ್ಲ ಆನ್ ಆದಮೇಲೆ ಒಂದು 10 ಸೆಕೆಂಡ್ ಕಾಯಿರಿ, ಆಮೇಲೆ ಸ್ಟಾರ್ಟ್ ಮಾಡಿ. ಇದು ರೆಡ್ ರೋಸ್ಟರ್ ಎಕ್ಸಾಸ್ಟ್ ಸೌಂಡು, ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಸೌಂಡು. ರೇವ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟು. ನಾನಿದು ಹಾಕ್ಸಿರೋದ್ರಿಂದ ಮತ್ತು ಬರೀ ನಾನು ಎಕ್ಸಾಸ್ಟ್ ಹಾಕ್ಸಿದ್ರೆ ಆಲ್ಮೋಸ್ಟ್ ಒಂದು 2 BHP ಇನ್ಕ್ರೀಸ್ ಆಗುತ್ತೆ. ಮತ್ತು ತಿರ್ಗಾ ಬೆಂಡ್ ಪೈಪ್ ಹಾಕ್ಸಿದ್ರೆ ಡೌನ್ ಪೈಪು ಅದೊಂದು 2 BHP ಇನ್ಕ್ರೀಸ್ ಆಗುತ್ತೆ. ಮತ್ತು ಏರ್ ಫಿಲ್ಟರಿಂದ 1 BHP ಅಂದ್ಕೊಳ್ರಿ. ಆಲ್ಮೋಸ್ಟ್ ನನಗೆ 5 to 6 BHP ಗೇನ್ ಆಗಿದೆ. ಮತ್ತು ವೆಯ್ಟ್ ಕೂಡ ರಿಡಕ್ಷನ್ ಆಗುತ್ತೆ. ಆಲ್ಮೋಸ್ಟ್ 120 kgs ಗಂಟ ವೆಯ್ಟ್ ರಿಡಕ್ಷನ್ ಆಗುತ್ತೆ ಸ್ಟಾಕ್ ಎಕ್ಸಾಸ್ಟ್ ತೆಗ್ದಿರೋದ್ರಿಂದ. ಆದ್ದರಿಂದ ನಿಮ್ಗೆ ಬೆಟರ್ ಪರ್ಫಾಮೆನ್ಸು ಮತ್ತು ಏರ್ ಫಿಲ್ಟರ್ ಹಾಕ್ಸಿರೋದ್ರಿಂದ ಬೆಟರ್ ಇಂಟೇಕ್ ಎಲ್ಲ ಸಿಗ್ತಾಯಿದೆ. ಮತ್ತು ನಾನು ಅದಕ್ಕೆ ತಿರ್ಗಾ ಸ್ಟೇಜ್ 2 ಕ್ಲಿಪ್ ಹಾಕ್ಸಿದ್ದೀನಿ ಮುಂದೆ ಕ್ಯಾಪು. ಅದು ಇನ್ನೂ ಸ್ವಲ್ಪ ಏರ್ ಫ್ಲೋ ಎಕ್ಸ್ಟ್ರಾ ಕೊಡ್ತಾಯಿದ್ದದು. ಆಲ್ಮೋಸ್ಟ್ ಏನು ಅಬ್ಸ್ಟಾಕಲ್ಲೇ ಇರೋಲ್ಲ ಏರ್ ಫಿಲ್ಟರ್ಗೆ, ಇಂಟೆಕ್ಗೋಸ್ಕರ. ಆ ಥರ ಒಂದು ಸ್ಟೇಜ್ 2 ಇದು ಬರ್ತೈತೆ. ಅದೆಲ್ಲ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕ್ತೀನಿ ಪ್ರಾಡಕ್ಟ್ಸ್ದೆಲ್ಲ. ಮತ್ತು ನಾನು ತಿರ್ಗಾ ಪರ್ಫಾಮೆನ್ಸ್ ಬ್ರೇಕ್ಸ್ಗೋಸ್ಕರ EBC ಬ್ರೇಕ್ಸ್ ಹಾಕ್ಸಿದ್ದೀನಿ. ಆಲ್ಮೋಸ್ಟ್ ನನಗೆ 6.5 ಏನೋ ಬಿತ್ತದು ಎಕ್ಸ್ಟ್ರಾ ಹಾಕ್ಸಿರೋದು ನಾನು. ಅದು ರಾಯಲ್ ಎನ್ಫೀಲ್ಡು ಬ್ರೆಂಬೋನೇ ಕೊಡ್ತಾರೆ. 2 ಬ್ರೆಂಬೋ ಕ್ಯಾಲಿಪರ್ಸು ಮತ್ತು ಬ್ರೆಂಬೋ ಪ್ಯಾಡ್ಸೇ ಸಿಗ್ತೈತೆ ನಿಮಗೆ. ಇನ್ನು ಏನಾನ ಪರ್ಫಾಮೆನ್ಸ್ ಎಕ್ಸ್ಟ್ರಾ ಬ್ರೇಕಿಂಗ್ ಪರ್ಫಾಮೆನ್ಸ್ ಬೇಕಂದರೆ ನೀವು EBC ಹಾಕ್ಸ್ಬೋದು. ಒಂಚೂರು ಎಕ್ಸ್ಪೆನ್ಸಿವು, ಸ್ಟಾಕ್ಗಿನ 1000-2000 ಜಾಸ್ತಿನೇ ಆಗ್ತೈತೆ. ಆದರೆ ವರ್ತದು, ಸಖತ್ ವರ್ತು. ಮತ್ತು ಇದು ನೋಡ್ಬೋದು ನೀವು, ವಾಟರ್ ಪ್ರೂಫ್ದಿದು. ಇದೇನಂತಾರೆ ಮರ್ತೋಗ್ಬಿಟ್ಟಿದ್ದೀನಿ ಸದ್ಯಕ್ಕೆ. ವಾಟರ್ ಪ್ರೂಫ್ ಆಗಿರೋದ್ರಿಂದ ರಸ್ಟ್ ಹಿಡಿಯೋಲ್ಲ. ಮತ್ತು ಬೇರಿಂಗ್ ಇರ್ತೈತಲ್ಲ ಒಳಗಡೆ, ಅದು ಬೇಗ ರಸ್ಟ್ ಆಗೋಲ್ಲ. ಸಖತ್ ಲೈಫ್ ಟೈಮ್ ಇದು. ಒಳಗಡೆ ಬೇರಿಂಗ್ ಮಾತ್ರ ಏನಾನ ಆದರೆ ಚೇಂಜ್ ಮಾಡ್ಕೊಬೋದು, ಡ್ಯಾಮೇಜ್ ಆದರೆ. ರಸ್ಟ್ ಅಂತೂ ಆಗೋ ಚಾನ್ಸೇ ಇಲ್ಲ. ನಾನು ಇದು ಬಂದು ಹಾಕ್ಸಿದ್ದು ಇದರಲ್ಲಿ ಶೋಯಬ್ ಅಂತಿದ್ದಾರೆ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದನ್ನು. ಇನ್ನೂ ಎಷ್ಟೊಂದು ಪಾರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮತ್ತು ಸರ್ವೀಸು ಇದೆ ಅವ್ರದ್ದು. ನಾನು ಅಲ್ಲೇ ಸರ್ವೀಸ್ ಮಾಡೋದು. ಸಕ್ಕದಾಗಿ ಸರ್ವೀಸ್ ಮಾಡ್ತಾರೆ. ಒಂದು ಸಲ ಸರ್ವೀಸ್ ಬಿದ್ದರೆ ನಿಮ್ಮ ಟ್ಯಾಂಕು, ಇಂಜೆಕ್ಟರ್ಸು ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿ, ಎಲ್ಲ ಕ್ಯಾಲಿಪರ್ಸ್ ಎಲ್ಲ ಕ್ಲೀನ್ ಮಾಡಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ಸರ್ವೀಸ್ ಬಿಟ್ಟಾಗ ಯಾವಾಗನ ತೋರಿಸ್ತೀನಿ. ಅದು ಇಷ್ಟಾಗಿತ್ತು ಗಾಡಿದು. ಮತ್ತು ಗಾಡಿ ಓಡಿಸಿ ತೋರಿಸ್ತೀನಿ. ಇನ್ನು ಏನಾದರೂ ಮಿಸ್ ಆಗಿದ್ರೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಗಾಡಿ ಎತ್ಕೊಂಡು ಹೋಗೋಣ. ಎಲ್ಲ ಗಾಡೀಲಿ ಹೇಳ್ತೀನಿ ನಿಮ್ಗೆ ಏನೇನಿದೆ, ಏನೇನು ಮಿಸ್ ಆಗಿದ್ರೆ ಎಲ್ಲ ಹೇಳ್ತೀನಿ. ಗಾಯ್ಸ್, ಇದು ಫ್ರಂಟ್ ವ್ಯೂ ಗಾಡಿದು. ಎಷ್ಟು ಪಂಚಿ ಇಂಜಿನ್ ಅಂದರೆ ಸಖತ್ ರಿಫೈನ್ಡ್ ಮತ್ತು ಸಖತ್ ಸ್ಮೂತ್ ಆಗಿದೆ ಗಾಡಿ ಓಡ್ಸೋಕ್ಕೆ ಮಾತ್ರ. ನಾನು ಈ ಥರ ಇಂಜಿನ್ನು ರಾಯಲ್ ಎನ್ಫೀಲ್ಡಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೀವು ಗಾಡೀಲಿ ಹೋಗ್ತಾಯಿದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ನಿಮಗೆ, ಏನೇನು ಹೆಂಗೆ ಅಂತೆಲ್ಲ. ಇದು ನಾನು ತಗೊಂಡು ಆಲ್ಮೋಸ್ಟು 2.8 ಇಯರ್ಸ್ 2.7 ಇಯರ್ಸ್ ಅಂದರೆ 2 ವರ್ಷ 8 ತಿಂಗಳು ಆ ಥರ ಆಯಿತು. ಮತ್ತು ಈ ಗಾಡಿ ಎಷ್ಟು ಸ್ಮೂತ್ ಅಂದರೆ ಇಂಜಿನ್ನು ರಾಯಲ್ ಎನ್ಫೀಲ್ಡಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು. 4 lakhsಲ್ಲಿ ಈ ಥರ ಗಾಡಿ ದೇವರಣೆಗೂ ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದ್ಕೊಳ್ರಿ ರಾಯಲ್ ಎನ್ಫೀಲ್ಡಿಂದ. ಏನು ನಾನು ಫಸ್ಟ್ ಟೈಮ್ ಓಡಿಸಿ ಗಾಡಿ ಏನನ್ನ ಮಾಡಿ ತೊಗೊಬೇಕು ಅಂತ ಸಖತ್ತು ಕಷ್ಟ ಬಿದ್ದು ತೊಗೊಂಡಿದ್ದು ಈ ಗಾಡಿನ. ನಂದು ಕ್ಲಾಸಿಕ್ 350 ಮಾರಿ ಇದನ್ನು ತೊಗೊಂಡಿದ್ದು. ಸಖತ್ ಆಸೆ ನನಗೆ ದೇವರಣೆಗೂ ಈ ಗಾಡಿ ಮೇಲೆ.
ಜಾಸ್ತಿ ಆಸೆ. ನಾನು ವಾರಕ್ಕೆ ಒಂದ್ಸಲಿ ಆದರೂ ತೊಳಿತೀನಿ ಕ್ಲೀನಾಗಿ. ನಾನು ಗಲೀಜಾಗಿದ್ದರೆ ಇಷ್ಟನೇ ಆಗೋಲ್ಲ ಗಾಡಿ ಹೇಳ್ಬೇಕಂದ್ರೆ. ಆ ಥರ ಅಷ್ಟು ಅಟ್ಯಾಚ್ಮೆಂಟ್ ನನ್ನ ಗಾಡಿ ಜೊತೆ ನನಗೆ. ಮತ್ತು ಇವಾಗ ಒಂದು 0 to 100 ತೋರಿಸ್ತೀನಿ ಬನ್ನಿರಿ ಎಷ್ಟು ಸೆಕೆಂಡ್ಸಲ್ಲಿ ಹೋಗ್ತೈತೆ ಅಂತ. ಫಸ್ಟು ರೆಡಿ 1 2 3 1 2 3 4 ಸೆಕೆಂಡ್ಸ್ ಗೈಸ್. 0 to 100 4 ಸೆಕೆಂಡ್ಸು. ಮತ್ತು ಇನ್ನೊಂದು 0 to 100 4 ಸೆಕೆಂಡ್ಸಲ್ಲಿ ಹೊಡೆದಾಕ್ತು ಕ್ಲೀನಾಗೆ. ಮತ್ತು ಇವಾಗ ಇನ್ನೊಂದು 100 0 to 100 ಯಾವ ಗೇರಲ್ಲಿ ಎಷ್ಟೊತ್ತಿಗೆ ಹೋಗ್ತಾಯಿದೆ ನೋಡೋಣ. ಶೀಟ್ ಬ್ರೋ ಫ್ಲಾಪು. ಗೈಸ್ ಫಸ್ಟ್ ಗೇರ್ 60, ಸೆಕೆಂಡ್ ಗೇರ್ 100, ಥರ್ಡ್ ಗೇರ್ 120, ಫೋರ್ತ್ ಗೇರ್ 140, fifth gear 160 guys, fifth gear 160. Guys, sixth gear 180 ಆಲ್ಮೋಸ್ಟು 170 ಕರ್ವಿತ್ತು. ಮತ್ತು ರೋಡ್ ಇದೆ ಎಂಡಿಂಗು ಅಂತ ಸ್ಲೋ ಮಾಡಿಬಿಟ್ಟೆ. 180 ಗಾಯ್ಸ್. ಫಿಫ್ತ್ ಗೇರಲ್ಲೇ ಆರಾಮಾಗಿ 180 ಹೋಗ್ಬಿಡ್ತಾಯಿತ್ತು ರೋಡ್ ಇದ್ದಿದ್ರೆ. ನಾನು ಡೌನ್ ಮಾಡಾಕ್ಬಿಟ್ಟೆ. ಮತ್ತು ನಾನು ಮೊನ್ನೆ ಇಲ್ಲೇ ಇಳ್ದಿದ್ದು ತೋರಿಸ್ತೀನಿ ಬನ್ನಿರಿ ಆಫ್ ರೋಡಿಂಗ್ ಕೆಪಬಿಲಿಟಿ. ನಾನು ವೀಡಿಯೋ ಹಾಕಿದ್ನಲ್ಲ ರೀಲು, ಮೊನ್ನೆ ಇಲ್ಲಿಂದನೇ ಇಳ್ದಿದ್ದು. ಇವತ್ತು ಯಾಕೋ ಭಯ ಆಗ್ತೈತೆ, ಅವತ್ತು ಭಯ ಆಗಿಲ್ಲ. ಲಾರಿಗಳು ಬೇರೆ ಓಡಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ಇಳಿಸ್ಬಿಡ್ತೀನಿ ಧೈರ್ಯ ಮಾಡಿ. ವಾವ್ 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 ವಾ. ಹಿಂಗೆ ಗೈಸ್ ಈ ರೇಂಜಿಗೆಲ್ಲ ಕಷ್ಟ ಬೀಳ್ತಾಯಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳ್ರಿ. ಬೇಕು 500 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿಸಿ ಗೈಸ್. ಮತ್ತು ಗೈಸ್ ಏನು ಇಂಜಿನ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಏನು ಈ ಥರ ಇಂಜಿನ್ನು ರಾಯಲ್ ಎನ್ಫೀಲ್ಡಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮತ್ತು ಬ್ರೇಕಿಂಗು ಅಷ್ಟೇ. ನಾನು ಸ್ಟಾಕ್ ಬ್ರೇಕಲ್ಲೂ ಅಷ್ಟೇ, ಸ್ಟಾಕ್ ಬ್ರೇಕ್ ಪ್ಯಾಡ್ಸಲ್ಲೂ ಅಷ್ಟೇ ಸಖತ್ ಶಾರ್ಪ್ ಬ್ರೇಕ್ಸು. ಸುಮ್ಮನೆ ಹಿಂಗೆ ಟಚ್ ನಿಮ್ಗೆ ಒಂದ್ಸಲ ಟ್ರಯಲ್ ನೋಡಿಸ್ತೀನಿ ನೋಡ್ರಿ ಹಾಗೆ ನಿಂತ್ಕೊಂಡ್ಬಿಡ್ತೈತೆ. ಆಲ್ಮೋಸ್ಟ್ ಇದಕ್ಕೊಂದು 10 to 15% ಕಮ್ಮಿ ಬ್ರೇಕಿಂಗು ಇದು ಬ್ರೆಂಬೋ ಕ್ಯಾಲಿಪರ್ಸಲ್ಲಿ ಇರ್ತೈತೆ. ಈ BC ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರೋ ಹಾಗೆ ಸೂಪರ್ ಬೈಕು ಆ ಥರದಕ್ಕೆಲ್ಲ ಹಾಕ್ಸ್ತಾರೆ. ನಾನು ಇಂಟರ್ಸೆಪ್ಟರ್ಗೆ ಹಾಕ್ಸ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 6.56K ಬಿತ್ತು ನನಗೆ. ಟೈರ್ ಹಾಕ್ಸ್ಬೇಕಾದ್ರೇ ಅದು ಹಾಕ್ಸಿದ್ದೆ. ಅವತ್ತೇ ಕ್ಯಾಮ್ರಾ ತೊಗೊಂಡೆ. ವ್ಲಾಗ್ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಮಾತ್ರ ಬೈಕೊಂಬೇಡ್ರಿ. ಮತ್ತು ಗಾಡಿ ನಾನು ಫುಲ್ ಸಿಸ್ಟಮ್ ಹಾಕ್ಸಿರೋದಕ್ಕೆ ಸಖತ್ತಾಗಿ ಕುಡ್ದಾಗ್ತೈತೆ ಪೆಟ್ರೋಲು. ಏನು ಮಾತಾಡೋಂಗೆ ಇಲ್ಲ ಅದ್ರ ಬಗ್ಗೆ. ಮತ್ತು ಇದು ಆ್ಯಕ್ಸಸರಿ ಹೇಳಬೇಕಂದ್ರೆ ಸ್ವಲ್ಪ ಲುಕ್ಗೋಸ್ಕರ ಅಷ್ಟೇ ಹಾಕ್ಸಿರೋದು ನಾನು. ಮತ್ತು ಇಲ್ಲಾಂದರೆ 1% ಏರು ಏನು ಡಿಫ್ಲೆಕ್ಟ್ ಮಾಡಲ್ಲ ಬೇರೆ ಕಡೆಗೆ. ನನಗೆ ಮಕ್ಕಕ್ಕೆ ಹೊಡಿತೈತೆ ಹೇಳ್ಬೇಕಂದ್ರೆ. ಅಂದರೆ ಈ ಬೈಕ್ ಕ್ಯಾಟಗರಿನೇ ಅದು. ಮತ್ತು ಈ ಬೈಕ್ ಕ್ಯಾಟಗರಿ KTM ಡ್ಯೂಕ್ 390ಗೆಲ್ಲ ಹೋಲಿಸ್ತಾರೆ. ಅದೇ ಡಿಫ್ರೆಂಟ್ ಇಂಜಿನು, ಇದೇ ಡಿಫ್ರೆಂಟ್ ಇಂಜಿನ್ನು. ಇದಕ್ಕಿರೋ ಕ್ಯಾಪಬಿಲಿಟಿ ಮತ್ತು ಇದು ಪ್ರೈಸ್ಗೆ, ಇದು ಬಿಲ್ಟ್ ಕ್ವಾಲಿಟಿಗೆ ಬೆಟರ್ ದೆನ್ KTM ನನಗೆ ಅನಿಸೋದು. ಯಾಕಂದರೆ KTM ನಾನು ಹತ್ರದಿಂದ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದನು. ನನಗೇನು KTMಗಿನ ರಾಯಲ್ ಎನ್ಫೀಲ್ಡೇ ಬೆಟರ್ ಅನಿಸ್ತೈತೆ. ನಾನೇನು ನನ್ನ ಹತ್ರ ಇರೋದಕ್ಕೆ ಹೇಳ್ತಾ ಇಲ್ಲ, ಆದರೆ ನಾನು ಕಂಪೇರ್ ಮಾಡಿ ನೋಡಿರೋ ಹಂಗೆ ಎರಡೂ ಬೆಸ್ಟೇ. ಆ ಸೆಗ್ಮೆಂಟ್ಗೆ ಎರಡೂ ಬೆಸ್ಟೇ. ಆದರೆ ಅದೇ ಬೇರೆ ಕ್ಯಾಟಗರಿ ಬೈಕು, ಇದೇ ಬೇರೆ ಕ್ಯಾಟಗರಿ ಬೈಕು. ದಯವಿಟ್ಟು ಅದಕ್ಕೆಲ್ಲ ಹೋಲಿಸ್ಕೊಂಡು ವೀಡಿಯೋಗಳೆಲ್ಲ ಮಾಡಬೇಡ್ರಿ. ಮಾಡಿದ್ರೆ ನಿಮ್ಮ ಮಜಕ್ಕೆ ಮಾಡಿರಿ. ನಾನು ಬೇಕಂದರೆ ಮಾಡಾಕ್ತೀನಿ, ಬೇಕಂದರೆ ನಿಮಗೋಸ್ಕರ ಯಾವುದೋ 390 ಸಿಕ್ಕಿದ್ರೆ.
ನೋಡ್ರಿ ಅಲ್ಲಿ ಅಪ್ರಿಲಿಯಾ. ಯಾರನ್ನ ಇದ್ದರೆ ಹೇಳಿ ಗಾಯ್ಸ್ ಕಮೆಂಟ್ ಸೆಕ್ಷನಲ್ಲಿ. ಅಪ್ರಿಲಿಯಾ 457 ಅದ್ರದ್ದು ಒಂದು ರಿವ್ಯೂ ಮಾಡ್ತೀನಿ. ಇಲ್ಲಾಂದರೆ ಎಲ್ಲ ನಾನು ಶೋರೂಮ್ ಟೆಸ್ಟ್ ಡ್ರೈವ್ ವೆಹಿಕಲ್ ಯಾವುದನ್ನು ಎತ್ಕೊಂಡು ಮಾಡ್ತೀನಿ. ಇವತ್ತಿಂದು ವಿಡಿಯೋ ಇಷ್ಟೇ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿರಿ. ಇನ್ನು ಯಾವ ಥರ ಗಾಡಿ ಬೇಕು, ಯಾವ ಗಾಡಿ ಬೇಕು, ಯಾವ ಕಾರ್ ಬೇಕು ಹೇಳ್ರಿ. ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಮತ್ತು ಲ್ಯಾಂಬೋರ್ಗಿನಿ ಅದು ಇದೆಲ್ಲ ಹೇಳ್ಬೇಡ್ರಿ. ನಮ್ಮ ಡೈಲಿ ಯೂಸ್ ಕಾರು ಯಾವ್ದು ನೋಡ್ತೀರಾ ನೀವು, ಡೈಲಿ ಇಂಡಿಯನ್ ಕಾರ್ಸ್ ಆ ಥರ ಯಾವುದೋ ಒಂದು ಹೇಳ್ರಿ, ಮಾಡೋಣ. ಲ್ಯಾಂಬೋರ್ಗಿನಿ ರಿವ್ಯೂ ಮಾಡೋ ಕಾಲನೂ ಬರ್ತೈತೆ. ಇವಾಗ ಸದ್ಯಕ್ಕೆ ಯಾವ ಗಾಡಿ ಬೇಕು ಅಂತೆಲ್ಲ ಕಮೆಂಟ್ಸ್ ಮಾಡಿ ಹೇಳ್ರಿ. ಆ ಗಾಡಿ ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ನಾನು. ಇವತ್ತಿನ ಜಾಸ್ತಿ ಏನೂ ಮಾಡೋಕ್ಕಾಗಿಲ್ಲ ವೀಡಿಯೋ, ಯಾಕಂದರೆ ನಾನು ಒಬ್ಬನೇ ಇದ್ದೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿರಿ. ಬೇಗ 500 ಸಬ್ಸ್ಕ್ರೈಬರ್ಸ್ ಫಿನಿಶ್ ಮಾಡಿರಿ. 500 ಸಬ್ಸ್ಕ್ರೈಬರ್ಸ್ ನಿಮ್ಮ ಒಂದು ಗಿವ್ ಅವೇ ಐತೆ, ಅದನ್ನು ಯಾರು ಮಿಸ್ ಮಾಡ್ಕೊಂಬಿಡ್ರಿ. ಹೊಸ ಯೂಟ್ಯೂಬರ್ಸು ಯಾರನ್ನ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮೈಕ್ ಗಿವ್ ಅವೇ ಕೊಡ್ತಾಯಿದ್ದೀನಿ 500 ಸಬ್ಸ್ಕ್ರೈಬರ್ಸ್ಗೆ. ದಯವಿಟ್ಟು ಮಿಸ್ ಮಾಡಿದೆ. ಯಾರೇ ಹೊಸಬ್ರಾಗಿದ್ರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೊಸ ಕಂಟೆಂಟು ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ. ಡೈಲಿ ವ್ಲಾಗ್ಸ್ ಬರ್ತೈತೆ, ಡೈಲಿ ವ್ಲಾಗ್ ಮಾಡಿ ಗಾಯ್ಸ್. ಇದು ನಾನು ಈ ಗಾಡಿಗೆ ರೇಟಿಂಗ್ಸ್ ಕೊಡೋದಾದರೆ ಎಷ್ಟು ಕೊಡ್ತೀನಿ ಅಂದರೆ 9.5 ಕೊಡ್ತೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಬೇಕಾಗಿತ್ತು ನನಗೆ. ಫಸ್ಟ್ ಒಂದು ಹೇಳ್ತೀನಿ ಕೇಳ್ರಿ. ಫಸ್ಟ್ ಈ ಸ್ವಿಚ್ಗಳು, ಇದು ಬುಲೆಟ್ಗೆ ಸರಿ, ಇಂಟರ್ಸೆಪ್ಟರ್ ಸರಿ ಇಲ್ಲ. ಹೊಸದಕ್ಕೆ ಚೆನ್ನಾಗೈತೆ, ಆದರೆ ಬಿಡಬೇಕಾದ್ರೇ ಫಸ್ಟೇ ಇದಕ್ಕಿಂತ ಚೆನ್ನಾಗಿರೋ ಸ್ವಿಚಸ್ ಬಿಡ್ಬೋದಾಯಿತು. ಕ್ವಾಲಿಟಿಲಿ ಏನು ಇಶ್ಯೂ ಇಲ್ಲ. ನಾನು ಇವಾಗ ಹೇಳ್ತಾಯಿದ್ದೀನಿ, ಡಿಸೈನ್ ನಂಗೆ ಇಷ್ಟ ಆಗಿಲ್ಲ. ಮತ್ತು ಅದು ಇದು ಸಣ್ಣ ಪಾರ್ಟ್ಸು ಅಷ್ಟೊಂದು ಇಷ್ಟ ಆಗಿಲ್ಲ. ಇಂಡಿಕೇಟರ್ಸ್ ಆಗಿರ್ಬೋದು, ಅದರಲ್ಲಿ LED ಲೈಟ್ಸ್ ಕೊಡಬೇಕಾಗಿತ್ತು. ಹೆಡ್ಲೈಟ್ಗೂ ಅಷ್ಟೇ LED ಲೈಟ್ಸ್ ಕೊಡಬೇಕಾಗಿತ್ತು. LED ಈ ಹ್ಯಾಲಜನ್ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ, ಇಂಡಿಕೇಟರ್ಸ್ಗೆಲ್ಲ. ಇಂಡಿಕೇಟರ್ ಹಾಕಿರೋದು ಇನ್ನೊಬ್ರಿಗೆ ಗೊತ್ತೇ ಆಗೋಲ್ಲ. ಅಂದರೆ ಯಾವಾಗ ಅಂದರೆ ಇದರಲ್ಲಿ ಸನ್ನಿ ಡೇಸು ಮತ್ತು ಬೆಳಗ್ಗೆ ಹೊತ್ತಲೆಲ್ಲ ಬೆಳಗಿದ್ದಾಗಂತೂ ಬಿಸಿಲಿದ್ರೆ ಕಾಣಿಸೋದೇ ಇಲ್ಲ ಇನ್ನೊಬ್ಬರಿಗೆ. ಆ ಥರ ಅದೊಂದು ಇಷ್ಟ ಆಗಿಲ್ಲ. ಮತ್ತು ಇನ್ನೆಲ್ಲ ಚೆನ್ನಾಗೇ ಇದೆ, ಬಿಲ್ಡ್ ಕ್ವಾಲಿಟಿ ಎಲ್ಲ, ಅದ್ರದ್ದೇನು ಕಂಪ್ಲೇಂಟ್ಸೇ ಇಲ್ಲ. ಅಷ್ಟೇ ಗಾಯ್ಸ್.